ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಈ ದಿನ ಹೀರೆಕಾಯಿ ಡ್ರೈ ಪಲ್ಯ ಮಾಡ್ತಾಯಿದ್ದೀನಿ. ಬೇಕಾಗುವ ಪದಾರ್ಥಗಳನ್ನು ನೋಟ್ ಮಾಡ್ಕೊಳ್ಳಿ. ಕತ್ತರಿಸಿದ ಈರುಳ್ಳಿ 1, ತುರಿದ ಕೊಬ್ಬರಿ ಸ್ವಲ್ಪ, ಅಡುಗೆ ಎಣ್ಣೆ ಸ್ವಲ್ಪ, ಸಾಸಿವೆ ಒಗ್ಗರಣೆಗೆ, ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಅರಿಶಿಣದ ಪುಡಿ ಸ್ವಲ್ಪ, ಕರಿಬೇವು 1 ಎಸಳು, ಬಿಡಿಸಿದ ಬೆಳ್ಳುಳ್ಳಿ 1, ಸಣ್ಣ ಉಪ್ಪು ಸ್ವಲ್ಪ, ರುಚಿಗೆ ತಕ್ಕಷ್ಟು, ಕತ್ತರಿಸಿದ ಹಸಿಮೆಣಸಿನಕಾಯಿ 4, ಕಡಲೆಬೇಳೆ 2 ಟೇಬಲ್ ಸ್ಪೂನ್, ಹೀರೆಕಾಯಿ 1 ಚೆನ್ನಾಗಿ ತೊಳೆದು ಅದರ ಮೇಲಿನ ಸಿಪ್ಪೆಯನ್ನು ತೆಗೆದಿದ್ದೀನಿ. ನಂತರ ಚಿಕ್ಕ ಚಿಕ್ಕ ಹೋಳುಗಳಾಗಿ ಕತ್ತರಿಸಿಟ್ಕೊಂಡಿದ್ದೀನಿ. ಒಂದು ತರಕಾರಿಯಲ್ಲೂ ಒಂದೊಂದು ವಿಟಮಿನ್ಸ್ ಇದೆ. ಆದ್ದರಿಂದ ಮಕ್ಕಳಿಗೆ ಎಲ್ಲ ತರಕಾರಿಗಳ ಪರಿಚಯನೂ ಆದಂಗಾಗುತ್ತೆ, ದೇಹಕ್ಕೆ ಆರೋಗ್ಯವನ್ನು ಒದಗಿಸುತ್ತೆ. ಗ್ಯಾಸ್ ಹೊತ್ತಿಸಿ ಒಲೆಯ ಮೇಲೆ ಒಂದು ಪಾನನ್ನಿಟ್ಟು ಸಾಸಿವೆ, ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಸಿಡಿದ ನಂತರ ಕಡಲೆಬೇಳೆ ಹಾಕಿ 1 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಕರಿಬೇವು, ಹಸಿಮೆಣಸಿನಕಾಯಿ, ಈರುಳ್ಳಿ ಹಾಕಿ ಚೆನ್ನಾಗಿ 1 ನಿಮಿಷ ಫ್ರೈ ಮಾಡಿದ್ದೀನಿ. ಚೆನ್ನಾಗಿ ಬೆಂದ ನಂತರ ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಬೆಳ್ಳುಳ್ಳಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನಂತರ ಕತ್ತರಿಸಿದ ಹೀರೆಕಾಯಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಹಾಕಿದ್ದೀನಿ. 2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಲಿಡ್ ಹಾಕಿದಾಗ ಆವಿಯಾದ ನೀರಿನಲ್ಲೇ ಇದು ಬೇಯಬೇಕು. ಬೆಂದ ನಂತರ ಉಪ್ಪು ಸೇರಿಸಿ ತುರಿದ ಕೊಬ್ಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನೋಡಿ, ಈ ರೀತಿ ಹೀರೆಕಾಯಿ ಡ್ರೈ ಪಲ್ಯ ಸವಿಯಲು ಸಿದ್ಧ ಆಗಿದೆ. ಇದನ್ನು ಚಪಾತಿ ಪೂರಿಗಳೊಂದಿಗೆ ತಿನ್ನಬಹುದು. ಹಾಗೆಯೇ ತಿನ್ನೋಕ್ಕೆ ಸಹ ರುಚಿಯಾಗಿರುತ್ತೆ. ಬಡಿಸುವಾಗ ಕೊತ್ತಂಬರಿ ಸೊಪ್ಪು ಸೇರಿಸಿ ಸರ್ವ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.